ಸದ್ಗುರು ದೇವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿ, ಆದಿಶಕ್ತಿ ಕಾಳಿಕಾ ದೇವಿಯನ್ನ, ಮಾತೆ ಸರಸ್ವತಿಯನ್ನ, ಸೃಷ್ಟಿಕರ್ತನಾಗಿರ್ತಕ್ಕಂಥ ಭಗವಾನ್ ವಿಶ್ವಕರ್ಮನನ್ನ ಸ್ಮರಿಸಿ, ಈ ವಿಶ್ವಕರ್ಮ ಸೇವಾ ಸಮಿತಿ ಬೆಂಗಳೂರಿನ ನಗರಪೇಟೆಯ ಈ ಒಂದು ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ನಮ್ಮೆಲ್ಲರ ಪ್ರೀತಿಯ ಪೂಜ್ಯರಾಗಿರ್ತಕ್ಕಂಥ ಅರೇಮಾದನಹಳ್ಳಿಯ ಪರಮ ಪೂಜ್ಯ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ಪವಿತ್ರ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ, ನೀಲಕಂಠ ಮಹಾಸ್ವಾಮಿಗಳಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳನ್ನ ಮೊದಲು ಮಾಡಿಕೊಂಡು, ವೇದಿಕೆ ಮೇಲೆ ಬಹಳ ಜನ ಇರೋದ್ರಿಂದ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸನ್ಮಾನಿತರೇ, ದಾನಿಗಳೇ, ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಸಮಾಜದ ಬಂಧುಗಳೇ, ಪತ್ರಕರ್ತರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಹೊರಜ್ಯೋತಿಯಾಗಿ ಬರ್ತಕ್ಕಂಥ ಪರಮಾತ್ಮನಿಗೆ ಶರಣಾರ್ಥಿಗಳು. ಮಾಘ ಶುದ್ಧ ತ್ರಯೋದಶಿ ಅಂದ್ರೆ ಇವತ್ತು ಮಾಘ ಶುದ್ಧ ತ್ರಯೋದಶಿ ವಿಶ್ವಕರ್ಮನನ್ನು ಆರಾಧಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ಇದನ್ನು ಪ್ರಧಾನವಾಗಿ ಇಟ್ಕೊಂಡು ಅಂದಿನಿಂದ ತಾವೆಲ್ಲ ಆಚರಣೆ ಮಾಡಿಕೊಂಡು ಬಂದಿದ್ದೀವಿ. ವಿಶ್ವಕರ್ಮ ಸ್ವಾಮಿ ಜಗತ್ತಿನಲ್ಲಿ ಏಕೈಕ ಪರಮಾತ್ಮ ಅಂತಕ್ಕಂಥದ್ದಾಗಿ ವೇದಗಳಲ್ಲೆಲ್ಲ ಉಲ್ಲೇಖ ಇದೆ. ಅಂತಹ ಸ್ವಾಮಿಯ ರಥೋತ್ಸವ ನಾವು ಇಡೀ ಕರ್ನಾಟಕಾದ್ಯಂತ ಅಷ್ಟೇ ಅಲ್ಲ, ದೇಶಾದ್ಯಂತ ವೈಶ್ವಕರ್ಮಣ ಸಂಪ್ರದಾಯದವರು ನಾವಿದ್ದೇವೆ. ನಾವು ಸಾಮಾನ್ಯವಾಗಿ ಎಲ್ಲ ಕಡೆ, ಅದು ದಕ್ಷಿಣ ಭಾಗದ ರಾಜ್ಯಗಳಿರಬಹುದು ಅಥವಾ ಮಧ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ರಾಜ್ಯಗಳು, ಉತ್ತರದವರೆಗೆ ಎಲ್ಲ ಕಡೆ ನಾವು ಸಂಪರ್ಕ ಮಾಡಿದ್ದೇವೆ. ವಿಶೇಷ ಹೇಳಿದ್ರೆ ಎಷ್ಟೋ ಸಮಾಜಗಳಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಮೂಲವನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇಡೀ ಭಾರತಾದ್ಯಂತ ಇರ್ತಕ್ಕಂಥ ಒಂದು ಈ ಸಮುದಾಯ ವಿಶ್ವಕರ್ಮ ಅಂತಕ್ಕಂಥ ಅಡಿಯಲ್ಲಿ ಇಡೀ ಭಾರತಾದ್ಯಂತ ನಾವಿದ್ದೇವೆ ಅಂತ ಅಂದ್ರೆ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಒಂದು ಅಂಶ ಇದರಲ್ಲಿದೆ ಬಂಧುಗಳೇ. ಯಾವುದೇ ದೇವಸ್ಥಾನಗಳಾಗಲಿ, ಯಾವುದೇ ಚಿನ್ನ ಬೆಳ್ಳಿ ಕೆಲಸ ಆಗ್ಲಿ, ಯಾವುದೇ ಮರದ ಕೆಲಸ ಆಗ್ಲಿ, ಒಂದು ಪೂಜೆಗಳು ಮಾಡಬೇಕಂದ್ರೂ ಕೂಡ ನಿಮ್ಮ ಪಾತ್ರ ಅಪಾರ. ಅದನ್ನ ಯಾರು ಕೂಡ ಅಲ್ಲಗಳೆಯಂಗಿಲ್ಲ. ಅದಕ್ಕೆ ಸನ್ಮಾನ್ಯ ಮೋದಿ ಅವರು, ದೇಶದ ಪ್ರಧಾನಮಂತ್ರಿಗಳು ವಿಶ್ವಕರ್ಮಕ್ಕೋಸ್ಕರ ವಿಶೇಷವಾದ ಪ್ಯಾಕೇಜ್ ಅನ್ನ ಕೊಟ್ಟಿರತಕ್ಕಂಥದ್ದು. ಅದು ತಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಯಾವುದೇ ದೇವಸ್ಥಾನಗಳ ಕಮಿಟಿಯನ್ನ ಮಾಡಿದ್ರೆ ವಿಶ್ವಕರ್ಮರು ಕೂಡ ಒಬ್ಬರು ಸಮಾಜದ ಒಬ್ಬರು ಮುಖ್ಯಸ್ಥರು ಇರಬೇಕು ಅಂತೇಳಿ ಒಂದು ರೆಸಲ್ಯೂಷನ್ ಕೂಡ ಪಾಸ್ ಮಾಡಿದೆ. ನಿಮ್ಮ ಲೋಕಲ್ ಅಲ್ಲಿ ಯಾವ ದೇವಸ್ಥಾನಕ್ಕೆ ನೀವು ಹೋಗಿ ಸೇವೆ ಮಾಡಬೇಕು ಅಂತ ಬಯಸ್ತೀರೋ ಅಲ್ಲಿ ಅಧಿಕಾರಿಗಳು ನಿಮ್ಗೆ ಸ್ಪಂದಿಸದೆ ಹೋದರೆ ನಮ್ಮ ಗಮನಕ್ಕೆ ತನ್ನಿ. ಅದನ್ನ ನಾವು ಸೇರಿಸುವಂತ ಕೆಲಸವನ್ನ ಮಾಡ್ತೀವಿ. ಈಗ ತಾನೇ ಪ್ರಭಾಕರ್ ಅವರು ಒಂದು ಮನವಿ ಪತ್ರವನ್ನ ಒಂದು ಹೆಸರಲ್ಲಿ ಒಂದು 2 ಸೆಂಟೆನ್ಸ್ ಅನ್ನ ಓದ್ತಾ ಇದ್ರು. ಅದನ್ನ ಕೇಳ್ತಾ ಇದ್ರೆ ನನಗೆ ಮಧುಸೂದನ್ ಒಬ್ಬರು ಮನಸ್ಸು ಮಾಡಿದ್ರೆ ರಾಜಗೊಬ್ಬರ ಆಗೋಗ್ಬಿಡುತ್ತೆ. ಅದಕ್ಕೇನು ಸರ್ಕಾರದ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಸರ್ಕಾರದ ವತಿಯಿಂದ ನಾವು ಏನ್ ಕೇಳ್ಬೇಕು ಅದನ್ನ ಕೇಳೋಣ, ಇಲ್ಲ ಅಂತಲ್ಲ. ಸರ್ಕಾರ ಏನ್ ಕೊಡ್ಬೇಕು ಅದನ್ನ ಕೊಡ್ಲೇಬೇಕು. ಅದು ನಮ್ಮ ಮೂಲಭೂತ ಹಕ್ಕೋದು. ಅದನ್ನ ಕೇಳುವಂತ ಕೆಲಸ ಮಾಡೋಣ. ಇವತ್ತೇನು ಇಡೀ ವಿಶ್ವಕ್ಕೆ ಮಾದರಿಯಾಗಿರತಕ್ಕಂತ ಒಂದು ಸಮಾಜ ಯಾವ್ದಾದಿದ್ದರೆ ಅದು ವಿಶ್ವಕರ್ಮ ಅಂತೇಳಿ ಎದೆ ತಟ್ಟಿ ಹೇಳ್ಕೋಬೇಕಾಗಿದೆ. ಅಂತ ಒಂದು ಉತ್ತಮವಾದಂತ ಸಮಾಜ ವಿಶ್ವಕರ್ಮ. ಇರ್ತಕ್ಕಂಥ ನಿಮ್ಮ ಸಮಾಜ ಜಾಸ್ತಿ ಇರ್ತಕ್ಕಂಥ ನಗರದ ಪೇಟೆ ಎಲ್ಲ ಪೇಟೆಗಳಿದೆಯಲ್ಲ, ನಿಮ್ದು ಒಂದು ಪೇಟೆ ಇತ್ತು ಅಲ್ವಾ? ಅದೆಲ್ಲ ಜಾಸ್ತಿ ಸಹಜವಾಗಿ ನೋಡಿ ಇದ್ದೇ ಇರ್ತಾರೆ. ದೇವಸ್ಥಾನ ಇಲ್ಲಿ ನಾವು ಚೆನ್ನಾಗಿ ಮಾಡಿದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಲ್ವಾ? ಆಮೇಲೆ ಇವತ್ತು ಸಮಾಜದಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಗಳಾಗಿರ್ತಕ್ಕಂಥವ್ರು, KS ಆಗಿರ್ತಕ್ಕಂಥವ್ರು, IAS ಆಗಿರ್ತಕ್ಕಂಥವ್ರು. IAS ನಮ್ಗಿಬ್ರು ರಿಟೈರ್ಡ್ ಆಗಿತ್ತು. ಇಬ್ರು ರಿಟೈರ್ಡ್ ಆಗಲ್ಲ, ಇಬ್ರು ಆಗಿದ್ದಾರೆ. ಇಬ್ರು ಮುಂದಕ್ಕೆ ನೀವು ಕೂಡ
ಸಮಾಜದಲ್ಲಿ ಹೆಚ್ಚು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಸಮಾಜದ ಉನ್ನತ ಸ್ಥಾನಗಳಿಗೆ ಹೋಗೋದಕ್ಕೆ ಕಷ್ಟಪಟ್ಟರೆ ಯಾವ ಸಮಸ್ಯೆನೂ ಇಲ್ಲ, ಪ್ರಯತ್ನ ಮಾಡಬೇಕು. ಮತ್ತೆ ರೇವಣ್ಣವರಂತವರು ನಿಲ್ಲಬೇಕು. ರೇವಣ್ಣವರು ಒಂದು ಸಮಾಜಕ್ಕೆ ಸೇರಿದಿರ್ತಕ್ಕಂಥವರಲ್ಲ, ಈ ಹಿಂದುಳಿದ ವರ್ಗಗಳ ಸಮುದಾಯ ಏಳಿಗೆ ಆಗಬೇಕು. ಎಲ್ರಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ರಿಸರ್ವೇಶನ್ ಕೊಡಬೇಕು, ಮತ್ತೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಬಹಳ ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥವ್ರು. ಅವರು ಕೂಡ ಕೆಲವು ವಿಚಾರಗಳನ್ನ ಒಂದು ಮೊದಲಾಯಿತು. ನಾನು ಹೋದ ವರ್ಷ ಹೇಳಿದ್ದೆ, ನೀವು ಬರ್ಲಿಲ್ಲ ಅಲ್ವಾ? ಈ ವರ್ಷ ಬನ್ನಿ ಕೊಟ್ಬಿಡ್ತೇನೆ ಅಂತ. ಈ ವರ್ಷ ಇಲ್ಲಾಂದ್ರೆ ಒಂದೇ ವರ್ಷಕ್ಕೆ ಆಗಲ್ಲ, ಈ ವರ್ಷ ತಪ್ಪು ಮುಂದಿನ ವರ್ಷ ಸ್ವಲ್ಪ ಕೊಡ್ತಿರ್ತೀವಿ. ನೀವು ಬಂದಿದ್ರೆ ಕೊಡ್ತಾ ಇದ್ದೆ ನಾನು, ನೀವು ಎಲ್ಲ ಮರೆತ್ರಿ ಅಲ್ವಾ? ಮತ್ತೆ ಇನ್ನೊಂದು ಜಾಗೃತಿ ಕೇಳಿದ್ರೆ ಅದು ಕೋರ್ಟಲ್ಲಿದೆ. ಮುಂದಿರ್ತಕ್ಕಂಥದ್ದು ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಆತ್ಮೀಯರು ಎಲ್ಲರಿಗೂ ಗೊತ್ತಾನೆ. ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತಾರೆ, ನಾನು ಕೂಡ ಮೀಟಿಂಗ್ ಬರ್ತೀನಿ. ಅವರ ಇದರಲ್ಲಿ ನಿಮ್ಮ ಸಮಾಜದ ಸಮಸ್ಯೆಗಳನ್ನ ಅದು ನಿಮ್ಮ ಸಮಾಜದಲ್ಲಿ